ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಕೊನೆಯ ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಶಾಸ್ತ್ರಗಳೇ, ಮುಂದುವರಿಸೋದಾದ್ರೆ ಇನ್ನು ತುಲಾರಾಶಿಯವರಿಗೆ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಆತಂಕ ಬೇಡ. ಸೇವಕರು, ಸಹಾಯಕರು ಇವರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಉಂಟಾಗುತ್ತೆ. ಏನವರ ಕೆಲಸ ಹೇಳಿದರೆ ಕೆಲಸ ಅನುಕೂಲ ಆಗುತ್ತೆ. ಆದರೆ ತಂದೆ ಮಕ್ಕಳಲ್ಲಿ ದಿವಸ ಸ್ವಲ್ಪ ಅಸಮಾಧಾನ ಇದೆ, ಕಿತ್ತಾಟ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಈ ಒಳ್ಳೆ ಸತ್ಕಾರ್ಯಗಳು, ಪೂಜಾ ಕಾರ್ಯಗಳು ಇಂಥ ಕಡೆ ನಿಮಗೆ ಹೋಗೋಕ್ಕಾಗಲ್ಲ. ಅಶುಚಿ, ಮೈಲಿಗೆ ಈ ಥರದ್ದೆಲ್ಲ ಬರುತ್ತೆ. ಜೊತೆಗೆ ಅಲ್ಲಿ ವಿಘ್ನಗಳು ಬರುತ್ತೆ. ಆ ಕೆಲಸ ಒಳ್ಳೆ ಕೆಲಸ ಅಂದರೆ ಅದಕ್ಕೆ 108 ವಿಘ್ನ ಹಾಗಾಗುತ್ತೆ ಈ ದಿವಸ. ಇದರ ಹೊರತಾಗಿ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಧೈರ್ಯದಿಂದ ಕೆಲಸ ಮಾಡ್ತೀರಾ, ಕೆಲಸ ಮುಗಿಸ್ತೀರಾ, ಕಷ್ಟವಾದದ್ದನ್ನು ಸುಲಭ ಮಾಡ್ಕೊಳ್ತೀರಾ ನೀವು, ಆ ಥರ ಇದೆ. ಪ್ರಾರ್ಥನೆ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯದ ಚಂದ್ರ ಸ್ವಲ್ಪ ಮಟ್ಟಿಗೆ ಅನುಕೂಲಕಾರಿ. ಹೀಗಾಗಿ ಅನ್ನ ಸಮೃದ್ಧಿ, ಆಹಾರ ಸೌಖ್ಯ, ಕುಟುಂಬ ಸೌಖ್ಯ, ಹಣಕಾಸಿನ ಸಮಾಧಾನ, ಸೌಖ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ, ಇಷ್ಟೆಲ್ಲ ಒಳ್ಳೆಯ ಫಲ ಸೂಚಿಸ್ತಾ ಇದೆ. ತೊಡಕಿಲ್ಲವಾಗಿದ್ದರೆ ಅಷ್ಟಮದಲ್ಲಿ ಕೂತಿದ್ದಾನೆ ಮಾಂತಿ. ಹೀಗಾಗಿ ನೀವು ಮೈಮರೆಯೋ ಹಾಗಿಲ್ಲ, ಅಲ್ಲಿ ಮೈಲಿಗೆಯನ್ನು ಸೂಚಿಸುತ್ತೆ. ಹೀಗಾಗಿ ಯಾರಾದರೂ ಬಂಧುಗಳು, ಆಪ್ತರು ಇಂಥವರು ನಷ್ಟ ಆಗೋ ಸಾಧ್ಯತೆ, ಅಶುಚಿ, ಮೈಲಿಗೆ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ವಸ್ತು ನಷ್ಟತೆಯನ್ನು, ಇಷ್ಟವಾದದ್ದು ಕಳೆದು ಹೋಗ್ಬಿಡೋ ಸಾಧ್ಯತೆ ಕೂಡ ಇದೆ, ಅದರ ಕಡೆ ಗಮನ ಇರಲಿ. ಈ ದಿವಸ ನೋಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಒಂದು ರೀತಿಯಲ್ಲಿ ಸಹಕಾರ, ಸಹಾಯ ಸಿಗುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಒಂದು ರಕ್ಷಣೆ ಇದೆ, ಹಣಕಾಸಿನ ಸಹಾಯ, ಪರಿಶ್ರಮದಿಂದ ಆಗಿರ್ತಕ್ಕಂಥ ಸಹಾಯಗಳು, ಮಕ್ಕಳಿಂದ ಸಹಾಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಈ ದಿವಸ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಮನಸ್ತಾಪ ಇದೆ, ದಾಂಪತ್ಯದಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಇದರಿಂದ ನೀವು ಸ್ವಲ್ಪ ಬಳಲ್ತೀರ. ಜೊತೆಗೆ ಅಷ್ಟಮಾಧಿಪತಿ ಬರೀ ಜನ್ಮದಲ್ಲಿ ಸೇರಿದರೆ ಅದೂ ಕೂಡ ತೊಡಕೆ, ನಷ್ಟವೇ, ನೋವೇ. ಹೀಗಾಗಿ ಸ್ತ್ರೀಯರಿಗೂ ಸ್ವಲ್ಪ ಮಾನಸಿಕ ಕಿರಿಕಿರಿ ಇದೆ ಈ ದಿವಸ. ಇದರ ಪರಿಹಾರಕ್ಕೆ ಏನಪ್ಪ ಮಾಡೋದು ಅಂತಂದರೆ, ನೀವು ಒಂದು ಲಲಿತಾ ಸಹಸ್ರನಾಮ ಪಾರಾಯಣ ತುಂಬ ಒಳ್ಳೆಯ ದಿವಸ, ಮಂಗಳವಾರ ಬೇರೆ ಲಲಿತಾರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಪರಿಶ್ರಮವೂ ಇದೆ. ವ್ಯಾಪಾರಿಗಳಿಗೆ ದಿವಸ ವಿಪರೀತವಾದ ಪರಿಶ್ರಮ ಸೂಚಿಸ್ತಾ ಇದೆ. ನಷ್ಟವೂ ಇದೆ. ವಿಪರೀತವಾದ ಇನ್ವೆಸ್ಟ್ಮೆಂಟ್ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸಾಲ ಮಾಡಿ ವ್ಯಥೆ ಮಾಡಿಕೊಂಡು ಇದಕ್ಕೆ ಇನ್ವೆಸ್ಟ್ ಮಾಡಬೇಡ ಅಂತಕ್ಕಂಥ ಒಂದು ಮನಸ್ಸಿನ ಒತ್ತಡ ಅಂತೀವಲ್ಲ, ಸಾಮಾನ್ಯ ಹೀಗೆ ಆಗುತ್ತೆ. ಒಂದು ಸಲ ಒಂದು ಮನಸ್ಸಲ್ಲಿ ಹೇಳ್ತಾ ಇರ್ತದೆ ಬೇಡ 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 ಅಂತಾದರೂ ಮಾಡಿಬಿಡ್ತೀವಿ. ಆ ಥರದೊಂದು ಘಟನೆ ನಡೆದು ಬಿಡುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಕ್ಷೀರ ಅಭಿಷೇಕ ಮಾಡಿಸಿ, ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ. ಕುಂಭರಾಶಿಯವರಿಗೆ ದಿವಸ ನೋಡಿ, ಚಂದ್ರ ಲಾಭಸ್ಥಾನದಲ್ಲಿದ್ದರೆ ಬಹಳ ಒಳ್ಳೆಯದು. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಆದರೆ ಬೌದ್ಧಿಕವಾಗಿ ಕುಸಿತೀರಾ, ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗುವ ಲಕ್ಷಣ ಇದು. ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಅವರ ಒಂದು ವಿದ್ಯೆ, ಅವರ ಒಂದು ಉದ್ಯೋಗ ಇವುಗಳೇ ನಿಮಗೆ ಹೊರೆಯಾಗುತ್ತೆ. ಅವರಿಗೆ ಹೊರೆಯೋ ಇಲ್ವೋ, ನಿಮಗೆ ಹೊರೆ ಆಗುತ್ತೆ. ಆ ಥರದ್ದು ಒಂದು ಲಕ್ಷಣ ಇದೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಪ್ರಯಾಣದಲ್ಲಿ ಸೌಖ್ಯತೆ ಇಲ್ಲ, ಹುಷಾರಾಗಿರಿ. ತುಂಬ ಕಾಯಬೇಕಾದ ಪರಿಸ್ಥಿತಿ ಬರುತ್ತೆ. ವೇಟಿಂಗ್ ಮಾಡೋದು ಕಷ್ಟ, ಕಾಯೋದಿದೆಯಲ್ಲ ಅದಂಥ ತಲೆನೋವು ಮತ್ತೊಂದಿಲ್ಲ, ಆ ಥರ ಆಗ್ಬಿಡ್ತು ಈ ದಿವಸ. ಮತ್ತು ತೊಂದರೆಗಳು ಕೂಡ ಇದ್ದಾವೆ, ಹುಷಾರಾಗಿರಿ. ಈ ದಿವಸ ಸ್ನೇಹಿತರಲ್ಲಿ ತುಂಬ ಆತ್ಮೀಯ ಇರುವಂತೀವಲ್ಲ, ಅಂಥವ್ರ ಹತ್ರನೇ ಏನೋ ಒಂದು ಜಗಳ ಆಗಿಬಿಡುತ್ತೆ. ಇದರ ಹೊರತಾಗಿ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅವಕಾಶಗಳು ಹೊಸದಾಗಿ ಸಿಗ್ತಕ್ಕಂಥದ್ದು, ಇರ್ತಕ್ಕಂಥದ್ರಲ್ಲೇ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ವೃತ್ತಿ ಸಂಬಂಧಿ ತೊಡಕಿಲ್ಲ. ಆದರೆ ಬಂಧು ಮಿತ್ರರ ವಿಚಾರದಲ್ಲಿ, ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ಪ್ರಾರ್ಥನೆಗೆ ನೋಡಿ, ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳ್ಕೊಳ್ಬಹುದಾದ್ರು ಈ ದಿವಸವನ್ನು ದಾಟಲಿಕ್ಕೆ, ಈ ದಿವಸ ಸುಲಭ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಂತ್ರ ಯಾವುದಪ್ಪ ಗಮನಿಸಿ. ಓಂ ಧರ್ಮಜ್ಞಾನಾಯೈ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.